ಗಂಗಾಧರ ಮೂರ್ತಿ ಅವರು ನಿಲ್ಲಿಸಿದೆ. ಈ ಮೋದಿ ಅವರು ಅದೇ ವಿಚಾರವನ್ನ ಮಾತಾಡಿದ್ರು ಲೋಕಸಭೆಯಲ್ಲಿ ಭಾಷಣ ಮಾಡಬೇಕಾದ್ರೆ, ಭಯ ಶುರುವಾಗಿದೆ ಅಂತ. ಇಲ್ಲ, ಅದೇನಾಗಿದೆ, ಕಾಂಗ್ರೆಸ್ಗೆ ಒಂದು ಕೋಆರ್ಡಿನೇಷನ್ ಇಲ್ಲ. ಡೆಲ್ಲಿ ನಾಯಕರು ಒಂದು ಹೇಳ್ತಾರೆ, ಸ್ಟೇಟ್ ನಾಯಕರು ಒಂದು ಹೇಳ್ತಾರೆ. ಸ್ಟೇಟ್ ನಾಯಕರು ಈಗ ಉದಾಹರಣೆಗೆ ಇತ್ತೀಚೆಗೆ ನಡೆದದ್ದು ಶ್ರೀರಾಮ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ. ಡೆಲ್ಲಿ ನಾಯಕರು ಬೇಡ ಅಂದರು, ಸ್ಟೇಟ್ ನಾಯಕರುಗಳು ನಾವು ಹೋಗ್ಬೇಕಿತ್ತು, ನಾನು ಹೋಗ್ತೀನಿ, ನಾನು ಪೂಜೆ ಆದಮೇಲೆ ಹೋಗ್ತೀನಿ, ಈ ಥರದ್ದು ಗೊಂದಲದ ಸ್ಟೇಟ್ಮೆಂಟ್ಗಳಿದಾವಲ್ಲ, ಇದು ಕಾಂಗ್ರೆಸ್ಗೆ ದಿನೇ ಹೊಡೆತ ಕೊಡ್ತಾ ಇದೆ. ಮತ್ತು ಕಾಂಗ್ರೆಸ್ ಹೈಕಮಾಂಡು ಮೊದಲಿದ್ದಷ್ಟು ಸ್ಟ್ರಾಂಗ್ ಆಗಿಲ್ಲ. ರೀಜನಲ್ ಲೀಡರ್ಗಳು ಸ್ಟ್ರಾಂಗ್ ಆಗಿದ್ದಾರೆ. ಆ ರೀಜನಲ್ ಲೀಡರ್ಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಈಗ ಉದಾಹರಣೆಗೆ ಆಗಲೇ ನಟರಾಜ್ ಗೌಡರು ಹೇಳಿದ್ರು, ಕರ್ನಾಟಕದಲ್ಲಿ 28ರಲ್ಲಿ 15ಕ್ಕೂ ಹೆಚ್ಚು ಹೊಸ ಮುಖಗಳನ್ನ ನೋಡ್ತೀರಾ, ಯಂಗ್ಸ್ಟರ್ಗಳು ನೋಡ್ತೀರಾ ಅಂದರು. ನಾನು ಅವಾಗ ಸುಮ್ಮನೆ ಹಂಗೆ ಯೋಚನೆ ಮಾಡ್ತೇವೆ. ಹೊಸ ಮುಖಗಳು ಯಾರು ಅಂದರೆ ಸಿದ್ದರಾಮಯ್ಯನವ್ರ ಮಗ, ಸತೀಶ್ ಜಾರಕಿಹೊಳಿ ಅವರ ಮಗಳು, ಒಂದು ನಿಮಿಷ ಪ್ಲೀಸ್, ಸತೀಶ್ ಜಾರಕಿಹೊಳಿ ಅವರ ಮಗಳು, ಶಾಮನೂರು ಶಿವಶಂಕರಪ್ಪನವರ ಸೊಸೆ, ಇನ್ನೂ 10 ಹೆಸರುಗಳು ಹೇಳ್ಬೋದು. ನನಗನ್ಸಿದ್ದು ಸ್ವಲ್ಪ ದಯವಿಟ್ಟು ಕ್ಲಾರಿಫೈ ಮಾಡಿ. ನಟರಾಜ್ ಗೌಡರು ಬಂದು ನಿಂತ್ಕೊಂಡ್ರೆ ನಮ್ದು ಖುಷಿನೇ. ಯಂಗ್ಸ್ಟರ್ ನೀವು ಬಂದರೆ ನಮಗೂ ಖುಷಿನೇ. ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಸರ್ವಿಸ್ ಮಾಡಿದಿರಿ, ಕೆಲಸ ಮಾಡಿದಿರಿ ನೀವು, ನಿಕೇತ್ ರಾಜ್ ಮೌರ್ಯ ಈ ಥರದವ್ರು ಬಂದರೆ ನಮಗೂ ಖುಷಿನೇ. ಪಾಪ ಎಲ್ಲ ಕೇಳ್ತಿದ್ದೀರಿ. ಆದರೆ ಪಾಪ ಎಲ್ಲೋ ಹೊಸ ಮುಖಗಳು ಅಂತ ಈ ಡೆಲ್ಲಿ ನಾಯಕರು ಮತ್ತು ರಾಜ್ಯದ ದೊಡ್ಡ ನಾಯಕರುಗಳು ಹೆಂಗಿರ್ತಾರೆ ಗೊತ್ತಾ? ನೋಡಯ್ಯ, 28ರಲ್ಲಿ ಈ ಸಲ 15 ಹೊಸ ಮುಖಗಳು ಕೊಡ್ತೀವಿ, ಯಂಗ್ಸ್ಟರ್ಸ್ ಕೊಡ್ತೀವಿ ಅಂತಾರೆ. ಅದರಲ್ಲಿ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡಿರ್ತಾರೆ ಅವ್ರ ತಲೆ ಒಳಗಡೆನೆ. ನಿಮ್ಗೆ ಹೇಳಿರಲ್ಲ ಏನಂದರೆ, ಹೇಳಿದ್ವಿ ಬಿಡ, ಅವತ್ತು ಹೇಳಿಲ್ವೇನಯ್ಯ ನನ್ನ ಮಗ ಯಂಗ್ಸ್ಟಾರು, ಸತೀಶ್ ಜಾರಕಿಹೊಳಿ ಮಗಳು ಯಂಗ್ಸ್ಟಾರು, ಈ ಥರದ್ದು ಕೊಟ್ಬಿಡ್ತಾರೆ. ಹಾಗಾಗಿ ನೀವು ಕನ್ಫ್ಯೂಸ್ ಆಗ್ಬೇಡಿ. ಹಾಗಾಗಿ ಒಂದು ನಿಮಿಷ, ಅದೊಂದು ಪ್ರಬುದ್ಧತೆ ಇದೆ. ಯಾರು ಎಲ್ಲರೂ ಸತೀಶ್ ಜಾರಕಿಹೊಳಿ ಮಗಳು ಅವರು ಮಾಡ್ತಾವ್ರೆ. ಸಿದ್ದರಾಮಯ್ಯನವ್ರ ಮಗ ಬಂದಿದ್ದ ಅವರು MLA ಆಗಿದ್ದಾರೆ. ಸಿದ್ದರಾಮಯ್ಯನವ್ರ ಮಗ ರಾಜಕಾರಣಕ್ಕೆ ಬಂದಿದ್ದ ಯಾವಾಗ? ಆಯ್ತು, ನೀವು ಬಂದ ಮೇಲೆ ಆಯ್ತು. ನೀವು ಸೀನಿಯರಾ, ಸಿದ್ದರಾಮಯ್ಯವ್ರ ಮಗ ಸೀನಿಯರಾ? ಆಯ್ತು, ಒಂದು ಅಲ್ಲಿ ಅವಕಾಶ ಅಲ್ಲ, ಗೆಲ್ಲಕ್ಕೆ ಅವಕಾಶ. ನೀವು ಗೆಲ್ಲಲ್ಲ ಅಂತನಾ? ನಮ್ಗೆ ಕ್ಷೇತ್ರ ಇಲ್ಲ, ಅವ್ರಿಗೆಲ್ಲ ಕ್ಷೇತ್ರ ಇದೆ. ಅಲ್ರ, ಅವ್ರಿಗೆಲ್ರಿ ಇತ್ತು ಪರಿಸ್ಥಿತಿಗಳು ಅರ್ಥ ಆಗ್ತವೆ, ನಮ್ಗೆ ಗೊತ್ತಿದೆ. ಹಾಗಾಗಿ ನಾವೇನು ಹೇಳೋದು ಅಂದ್ರೆ, ಒಂದು ಆ ಪಾಯಿಂಟ್, ಹಂಗಲ್ಲ. ಯಾಕೆ ಅವ್ರ ಹೆಸರು ತಗೊಂಡೆ ಗೊತ್ತಾ? ಒಂದು ಮಾಧ್ಯಮ ಪತ್ರಿಕೆಗಳಲ್ಲಿ ಯಂಗ್ಸ್ಟರ್ಗಳು 4-5 ಜನದ ಹೆಸರು ಬಂದಿತ್ತು. ಹೌದು, ಇವ್ರದ್ದು ಮತ್ತೆ ನಿಕೇತ್ ರಾಜ್ ಮೌರ್ಯದು ಎಲ್ಲ ಬಂದಿತ್ತು. ಹಾಗಾಗಿ ನಾನು ತಗೊಂಡೆ. ಈಗ ಉದಾಹರಣೆಗೆ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಸೌತಲ್ಲಿ ಅನಂತಕುಮಾರ್ ತೀರೋದ್ಮೇಲೆ ಯಾರು ಕೊಡಬೇಕಿತ್ತು? ಅನಂತಕುಮಾರ್ ಹೆಂಡ್ತಿಗೋ ಅಥವಾ ಅವ್ರ ಮಗಳಿಗೋ ಕೊಡಬೇಕಿತ್ತು. ಏನು ಮಾಡ್ತು ಭಾರತೀಯ ಜನತಾ ಪಾರ್ಟಿ? ಗೆಲ್ಲೋ ಸೀಟ್ ಅದು. ಭಾರತೀಯ ಜನತಾ ಪಾರ್ಟಿ ಯಾರು ನಿಂತರು ಗೆಲ್ತಾ ಇರೋ ಸೀಟನ್ನು ತಗೊಂಬಂದು ತೇಜಸ್ವಿ ಸೂರ್ಯ ಅಂತಂದರು, ಯಂಗ್ಸ್ಟರ್ ಅಂತಂದರು. ಹಂಗೊಂದು ಪ್ರಯತ್ನ. ಈಗ ಸಿದ್ದರಾಮಣ್ಣ ಅಥವಾ ಶಾಮನೂರವರು ಅಥವಾ ಸತೀಶ್ ಜಾರಕಿಹೊಳಿ ಅವರು ಒಂದು ಯಂಗ್ಸ್ಟರ್ನ ತೊಗೊಂಡೋಗಿ ಗೆಲ್ಸೋಕ್ಕಾಗಲ್ವಾ? ಆಗುತ್ತಾ ಇಲ್ವಾ? ಅದನ್ನೇ ನಾನು ಹೇಳಿದ್ದು. ಪಾಪ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ, ಅವ್ರು ಹಂಗೆ ಹೇಳಿರ್ತಾರೆ, ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ. ಒಂದೇ ನಿಮಿಷ, ಒಂದೇ ಲೈನ್ ಮುಗಿಸ್ಬಿಡ್ತೀನಿ. ಈ ಸೋನಿಯಾ ಗಾಂಧಿ ಅವರು ಕರ್ನಾಟಕಕ್ಕೆ ಬರೋದು ಮತ್ತೊಂದು ಏನು ವಿಚಾರ ಇದೆಯಲ್ಲ, ಇದು ಭಾಳ ಸಲ ಪ್ರಯತ್ನ ಮಾಡಿದ್ದಾರೆ. ಸೋತ ಸಂದರ್ಭದಲ್ಲಿ, ಉತ್ತರ ಭಾರತದಲ್ಲಿ ನೆಲೆ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಬೇರೆ ಬೇರೆ ಜಾಗಕ್ಕೆ ಬಂದು ನಿಂತ್ಕೊಂಡು ಗೆದ್ದಿರೋ ಉದಾಹರಣೆಗಳಿದ್ದಾವೆ. ಹಾಗಾಗಿ ಪಾಪ ಈಗ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವ್ರು ಭಾಳ ಸ್ಟ್ರಾಂಗ್ ಆಗಿರೋದ್ರಿಂದ ಸಿದ್ದರಾಮಯ್ಯನವ್ರು ಮಾತು ನಡೆಯುತ್ತೆ. ಸಿದ್ದರಾಮಯ್ಯನವ್ರು ಒಂದು ಲೈನ್ ಹೇಳಿರ್ತಾರೆ, ಯಾರನ್ನ ಮಾಡ್ಕೊಳ್ರಪ್ಪ, ಕರ್ನಾಟಕದವ್ರನ್ನ ಮಾಡ್ಕೊಳ್ಳಿ, ಉತ್ತರ ಭಾರತವ್ರನ್ನ ತರಬೇಡಿ ಅಂತ ಹೇಳಿರ್ತಾರೆ. ಹಾಗಾಗಿ ಸೋನಿಯಾ ಗಾಂಧಿನ ಬಳ್ಳಾರಿಗೆ ತರೋಕ್ಕೋ, ಪ್ರಿಯಾಂಕಾ ಗಾಂಧಿನ ಬೆಂಗಳೂರು ನಾರ್ತ್ಗೋ ಅಥವಾ ಬೆಂಗಳೂರು ಗ್ರಾಮಾಂತರಕ್ಕೆ ತರೋಕ್ಕೋ ಕಾಂಗ್ರೆಸ್ಗೆ ಭಯ ಇದೆ. ಅದರಲ್ಲಿ ಬೇರೆ ಇವ್ರು ಬೇರೆ ನಮ್ಮ ತೆರಿಗೆ, ನಮ್ಮ ಹಕ್ಕು, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಅಂತ ಬೇರೆ ಮಾಡಿದ್ದಾರೆ, ಕಷ್ಟ ಆಗ್ತದೆ. ಓಕೆ, ನಟರಾಜ್ ಗೌಡ್ರು ಇದೆಲ್ಲ ಒಂದು ಕಡೆಗೆ ಆಯಿತು. ಬಟ್ INDA ನೋಡಿದ್ರೆ ಬಿಜೆಪಿ ಅವ್ರಿಗೆ ಭಯ ಆಗ್ತಾ ಇದೆ, NDA ಅವ್ರಿಗೆ ಭಯ ಆಗ್ತಾ ಇದೆ ಅಂತಿದ್ರೆ. ಬಟ್ INDA ಕೂಟದಲ್ಲಿರುವಂಥವರೇ ಆಚೆ ಹೋಗ್ತಾ ಇದಾರಲ್ಲ, JDU, TMC, ಆಮ್ ಆದ್ಮಿ ಪಕ್ಷ, RLD. ಭಯ ಇಲ್ಲಿಂದ ಅವ್ರಿಗೆ ಬರಬೇಕು. ನಿಮ್ಮಲ್ಲಿರುವಂಥ ಒಡಕೆ ಅವ್ರಿಗೆ ಇನ್ನೊಂದು ರೀತಿ ಅಸ್ತ್ರ ಆಗಿ ಸಿಗ್ತಾ ಇದೆ. ಇಲ್ಲ, ಇನ್ನೂ ಫೈನಲೈಸ್ ಆಗಿಲ್ಲ. TMC ಆಚೆ ಹೋಗೋದಿಲ್ಲ, ಸೀಟೇ ಕೊಡಲ್ಲ ಅಂತ ಹೇಳಿದ್ರು ಅವರು. ಆ ಸೀಟ್ ಹಂಚಿಕೆ ವಿಷಯ ಅದು ಅಷ್ಟೇ. ಆಚೆ ಹೋಗ್ಬಿಡ್ತೀವಿ, ಇಂಡಿಯಾ ಮೈತ್ರಿಕೂಟದಲ್ಲೇ ಇರ್ತಾರೆ. ಸೀಟ್ ಹಂಚಿಕೆನಲ್ಲಿ ಫೈನಲೈಸ್ ಆಗಬೇಕಾಗಿದೆ. ಆಮ್ ಆದ್ಮಿ ಪಾರ್ಟಿನೂ ಕೂಡ ಕೇಜ್ರಿವಾಲ್ ಅವರು ಕೊಡಲ್ಲ ಅಂದಿದ್ದಾರೆ. ಕೇಜ್ರಿವಾಲ್ ಅವರು ಹೇಳಿದ್ದಾರೆ, ಇಲ್ಲ ಪಂಜಾಬ್ ನಾವು ಕೊಡೋದೇ ಇಲ್ಲ. ಪಂಜಾಬ್ನ ಭಗವಂತ್ ಮಾನ್ ಅವ್ರು ಮಾತಾಡಿರುವಂಥದ್ದು, ಅದು ಚರ್ಚೆ ನಡೀತಾ ಇದೆ. ಇನ್ನು ಅರವಿಂದ್ ಕೇಜ್ರಿವಾಲ್ ತೀರ್ಮಾನ ಮಾಡ್ತಾರೆ, ರಾಹುಲ್ ಗಾಂಧಿ, ಖರ್ಗೆ ಸಾಹೇಬರು ತೀರ್ಮಾನ ಮಾಡ್ತಾರೆ, ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಇಲ್ಲಿ ನಮಗೇನು ಅಂದರೆ, ನಾವು ಗಂಗಾಧರ ಮೂರ್ತಿ ಹೇಳಿರ್ತಾರೆ, ಇಂಡಿಯಾ, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಭೇದ ಭಾವ ಮಾಡಬೇಕಂತೆಲ್ಲ. ಕೇಂದ್ರ ಸರ್ಕಾರ ತಾರತಮ್ಯ ಇದೆಯಲ್ಲ, ಅದನ್ನು ನಾವು ಬಹಿರಂಗ ಮಾಡಬೇಕು, ಜನತೆಗೆ ಹೇಳ್ಬೇಕು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇವರೆಲ್ಲ ಆಚೆ ಹೋಗಕ್ಕೆ ಏನ್ ಕಾರಣ? ಸ್ಟ್ರೇಟ್ ಆಗಿ ಹೇಳ್ತಾರೆ. SP ಅವ್ರು ಹೇಳ್ತಾರೆ, ನೀವು ನ್ಯಾಷನಲ್ ಪಾರ್ಟಿ, ಅವ್ರು ನೋಡಿದ್ರೆ ಅಲ್ಲಿ ಸ್ಟೇಟ್ ಪಾರ್ಟಿ.
ಅವ್ರು ಹೇಳೋದು 11 ಸೀಟ್ ಕೊಡ್ತೀವಿ ಅಂತಾರೆ ನಿಮಗೆ. ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ಸಿಗೆ 11 ಸೀಟ್ ಕೊಡ್ತೀವಿ ಅಂತ ಹೇಳಿ. ಅದು ದೊಡ್ಡದೇನೆ ಉತ್ತರ ಪ್ರದೇಶದಲ್ಲಿ. 11 ಸೀಟು ನಿಮ್ಗೆ ದೊಡ್ಡದೇನಾ? 80ರಲ್ಲಿ ಖಂಡಿತ ದೊಡ್ಡದು. ಅಂತ ಪರಿಸ್ಥಿತಿ ಹೌದು, ಅಲ್ಲಿ ನಮ್ಮ ಅರುಣ್, ಹೆಂಗ್ ಈಗ ನಾನು ಸತ್ಯ ಹೇಳ್ತೀನಿ ಕೇಳಿ, ನಮಗೆ 11 ಸೀಟ್ ತಗೊಂಡ್ರು ಅದು ಅತ್ಯಂತ ದೊಡ್ಡ ಲಾಭನೇ. ಅದು ಅಷ್ಟೊಂದು ಕೊಟ್ಟರೆ ಅದು ಸಂತೋಷದಾಗ ಒಪ್ಕೊಳ್ಬೇಕಾದಂಥ ವಿಷಯ. ಮಾನ್ಯ ಖರ್ಗೆ ಅವರು ಖಂಡಿತವಾಗಿ ಖುಷಿಯಿಂದ ಒಪ್ಕೊಳ್ಬೇಕಾದಂಥ ವಿಷಯ. ನಾನೇನು ಹೇಳ್ತೀನಿ ಅಂದರೆ ಗೆಲ್ಲೋ ಪಾರ್ಟಿಗೆ, ಹೌದು ನ್ಯಾಷನಲ್ ಪಾರ್ಟಿ ಆದ್ರೂ ಪರವಾಗಿಲ್ಲ, ನಮ್ಗೆ ಇರ್ತಕ್ಕಂಥ 543 ಸೀಟಲ್ಲಿ TMC ಅಲ್ಲಿ ಅಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಕೊಡಲ್ಲ ಅಂತಾರೆ. ಹೌದು. ಉತ್ತರ ಪ್ರದೇಶದಲ್ಲಿ 11 ಸೀಟಿಗೆ ತಂದಿಡ್ತೀನಿ ಅಂತಾರೆ. ಬಿಹಾರದಲ್ಲಿರುವಂತ ನಿತೀಶ್ ಅವರು ಆಚೆ ಹೋಗ್ತಾರೆ. RLD ಅದೇ ರೀತಿಯಾಗಿ ಮಾತಾಡ್ತಾ ಇದೆ. ಆಮ್ ಆದ್ಮಿ ಪಕ್ಷ ಪಂಜಾಬ್ ಉತ್ತರ ಪ್ರದೇಶದಲ್ಲಿ ನಮ್ಮ ಸೀಟು ಗೆದ್ದಿರೋದು ನಾವು ಒಂದೇ, ಶ್ರೀಮತಿ ಸೋನಿಯಾ ಗಾಂಧಿ ಒಂದೇ ನಾವು ಗೆದ್ದಿರೋದು. ಸೊ ಯು ಲಾಸ್ಟ್ ಯುವರ್ ಕಾನ್ಫಿಡೆನ್ಸ್. ಹೌದು, ಉತ್ತರ ಪ್ರದೇಶದಲ್ಲಿ ನಮಗೆ ಸತ್ಯ ಕೇಳಿಸ್ಕೊಂಬಿಡಿ. ನಾನೇನು ಗೊತ್ತಾ, ನಮಗೆ ಮೈತ್ರಿ ಮಾಡ್ಬೋದು, ಇಂಡಿಯಾ ಮೈತ್ರಿಕೂಟ ಆಗಿರೋದು, ಮೈತ್ರಿಕೂಟದ ಯಾರೇ ಗೆದ್ದರೂ ನಮ್ಗೆ ಸಂತೋಷನೇ. ನಮ್ಗೆ ಇಷ್ಟೇ ಸೀಟ್ ಬೇಕಂತ ಹೇಳಿ TMC ಜೊತೆ ಜಗಳ ಆಡ್ತಾ ಇಲ್ಲ ನಾವು. ನಮಗೆ ಉತ್ತರ ಪ್ರದೇಶದಲ್ಲಿ ಮಾನ್ಯ ಖರ್ಗೆ ಅವರು ಏನ್ ಹೇಳ್ತಾರೆ, ಫೈನಲ್ ಏನ್ ಹೇಳ್ತಾರೆ, ನಾವು 543 ಸೀಟಲ್ಲಿ ನಾವು 350 ಸೀಟ್ ನಿಂತ್ರೆ ಮಿಕ್ಕಿದ್ದು ಬೇರೆಯವರು ಬಿಟ್ಕೊಟ್ರು. ನಾನು ಯಾಕೆ ಕೇಳ್ತಾ ಹಿಂದೆ ಒಂದು ಕಾಲ ಪಾಪ ಕಾಂಗ್ರೆಸ್ಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಈ ದೇಶದಲ್ಲಿ 50 ವರ್ಷ ರೀಜನಲ್ ಪಾರ್ಟಿಗಳನ್ನು, ರೀಜನಲ್ ಲೀಡರ್ಗಳನ್ನು ಮುಗ್ಸಾಕಿದ್ದ ಪರಿಣಾಮ ಇವತ್ತು ಅನುಭವಿಸ್ತಿದ್ದಾರೆ. ರೀಜನಲ್ ಲೀಡರ್ಗಳ ಹತ್ರ ಹೋಗಿ ನಮ್ಗೆ 10 ಸೀಟ್ ಕೊಟ್ರೆ ಸಾಕು, 3 ಸೀಟ್ ಕೊಟ್ರೆ ಸಾಕು, ನೀವು ಬೆಳೀರಿ ನಮ್ಮ ಜೊತೆ ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ ಬಂದಿದೆ. ಅದೇ ಇವತ್ತು ಒಂದೇ ನಿಮಿಷ ಬಿಜೆಪಿ ವಿರುದ್ಧ ಕೇಳಿ ಒಂದೇ ಒಂದು ಉದಾಹರಣೆ, ಅದು ತ್ಯಾಗ ಅದು ಕೇಳಿ ಒಂದು ನಿಮಿಷ. ಮಾನ್ಯ ಖರ್ಗೆ ಅವರು, ಮಾನ್ಯ ರಾಹುಲ್ ಗಾಂಧಿ ಯಾವ ತ್ಯಾಗಕ್ಕೂ ಸಿದ್ಧ. ಒಂದೇ ನಿಮಿಷ ಕೇಳಿ, ಗಮನದಲ್ಲಿರಲಿ. ಕರ್ನಾಟಕ ಕಾಂಗ್ರೆಸ್ ಅಲ್ಲಿ 2018ರಲ್ಲಿ ಸೋತು ಸುಣ್ಣಾದಾಗ ಒಂದು ರೀಜನಲ್ ಪಾರ್ಟಿ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡು ಅಧಿಕಾರ ಮಾಡೋಣ ಬನ್ನಿ ಅಂದ್ರು. ಅದೇ 135 ಗೆದ್ದ ತಕ್ಷಣ ಮೊನ್ನೆ ದೇವೇಗೌಡರನ್ನ, ಕುಮಾರಸ್ವಾಮಿನ, JDSನ ಯಾವುದೇ ಕಾರಣಕ್ಕೂ UP ಒಳಗಡೆ ಸೇರ್ಸೋದು ಬೇಡ ಅಂತ ಇದೇ ಸ್ಟೇಟ್ ನಾಯಕರು ಹೇಳಿದ್ರು. ಕಾಂಗ್ರೆಸ್ ನಾಯಕರು ಗೆದ್ದಾಗ ಆಕಾಶದಲ್ಲಿ ಮೆರೀತದೆ ಕಾಂಗ್ರೆಸ್ ಪಾರ್ಟಿ, ಸೋತಾಗ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ಇಡೀ ದೇಶದಲ್ಲಿ ಎಲ್ಲಾ ಕಡೆ ಅವಕಾಶ ಒಂದು ವಿರಾಮ ತಗೊಂಡು ವಾಪಸ್